ನಾವೆಲ್ಲ ಉಪಯೋಗಿಸುವಂತ ಮೈಕ್ರೋವೇವ್ ಓವನ್ ಹೇಗೆ ಇನ್ವೆನ್ಷನ್ ಆಯ್ತು ಗೊತ್ತಾ? ಇದನ್ನ ಯಾರು ಇಂಟೆನ್ಷನಲಿ ತಯಾರು ಮಾಡಿದಲ್ಲ, ಒಂದು ಆಕಸ್ಮಿಕ ಘಟನೆಯಿಂದ ಪೆರ್ಸಿ ಸ್ಪೆನ್ಸರ್ ಅವರು ಇದನ್ನ ಕಂಡುಹಿಡಿತಾರೆ. 2ನೇ ವರ್ಲ್ಡ್ ವಾರ್ ಸಮಯದಲ್ಲಿ ರೆಡಾರ್ ಸಿಸ್ಟಮ್ ಗಳನ್ನ ಇಂಪ್ರೂವ್ ಮಾಡ್ಲಿಕ್ಕೋಸ್ಕರ ಒಂದಷ್ಟು ಜನ ಸೈಂಟಿಸ್ಟ್ ವರ್ಕ್ ಮಾಡ್ತಿರ್ತಾರಂತೆ. ಅದರಲ್ಲಿ ಈ ಪೆರ್ಸಿ ಅವರು ಕೂಡ ಒಬ್ರು. ರೆಥಾನ್ ನಲ್ಲಿ ಇವರು ಮ್ಯಾಗ್ನೆಟ್ರಾನ್ ನ ಟೆಸ್ಟ್ ಮಾಡ್ತಿದ್ರಂತೆ. ಆಗ ಇವರು ಜೇಬಲ್ ಇದ್ದಂತ ಒಂದು ಚಾಕ್ಲೇಟ್ ತಂತಾನೆ ಕರಗಿ ಹೋಗಿರುತ್ತಾರೆ. ಆಗ ಅವರಿಗೆ ಗೊತ್ತಾಗೋದೇನಂತಂದ್ರೆ ಮೈಕ್ರೋವೇವ್ಸ್ಗೆ ಎಕ್ಸ್ಪೋಸ್ ಆಗೋದ್ರಿಂದ ಕೂಡ ಚಾಕ್ಲೇಟ್ಸ್ ಮೆಲ್ಟ್ ಆಗುತ್ತೆ ಅಂತ. ತಕ್ಷಣ ಇವ್ರು ಏನ್ ಮಾಡ್ತಾರೆ, ಅದನ್ನ ಇಗ್ನೋರ್ ಮಾಡೋದಿಲ್ಲ, ಬದಲಾಗಿ ಸಂಶೋಧನೆಯನ್ನ ಮುಂದುವರಿಸ್ತಾರೆ. ನಂತರ ಇವರು ಮ್ಯಾಗ್ನೆಟ್ರಾನ್ ಹತ್ರ ಜೋಳದ ಕಾಳುಗಳನ್ನ ಇಡ್ತಾರಂತೆ. ಅದು ಪಾಪ್ಕಾರ್ನ್ ಆಗಿ ಬದಲಾಗುತ್ತೆ. ಒಂದು ಮೊಟ್ಟೆನ ಇಡ್ತಾರೆ. ಇದು ಕಂಪ್ಲೀಟ್ ಆಗಿ ಒಡೆದು ಅವರ ಜೊತೆಗಿದ್ದ ಕಲೀಗ್ ಮುಖಕ್ಕೆ ಹೊಡೆಯುತ್ತಂತೆ. ಇದರಿಂದ ಅವರು ಕ್ಲಿಯರ್ ಆಗಿ ಐಡೆಂಟಿಫೈ ಮಾಡ್ತಾರೆ ಯಾವುದೇ ಒಂದು ಫುಡ್ ಐಟಮ್ ನ ವೇವ್ಸ್ ನ ಯೂಸ್ ಮಾಡಿ ಬಿಸಿ ಮಾಡ್ಕೋಬಹುದು. ಹೀಗೆ ಒಂದು ವಾರ್ ಫೀಲ್ಡ್ ಅಲ್ಲಿ ರೆಡಿ ಆಗ್ಬೇಕಾಗಿದ್ದಂತ ಒಂದು ವೆಪನ್ ಅಡಿಗೆ ಮನೆಗೆ ಬಂತು. 1945 ಅಲ್ಲಿ ಫಸ್ಟ್ ಟೈಮ್ ಇವರು ಮೈಕ್ರೋವೇವ್ ಓವನ್ ನ ತಯಾರು ಮಾಡ್ತಾರೆ. ಆದ್ರೆ ಇದು 6 ಫೀಟ್ ನಷ್ಟು ಎತ್ತರ ಇತ್ತಂತೆ, ಹಾಗೆ 750 ಪೌಂಡ್ ಅಷ್ಟು ಭಾರ ಇತ್ತಂತೆ. 1960s 70s ಟೈಮ್ ಅಲ್ಲಿ ಇದನ್ನ ಡೆವಲಪ್ ಮಾಡ್ತಾ ಹೋಗಿ ಇದು ಚಿಕ್ಕದಾಗಿ ಈಗ ನಾವು ಮನೆಯಲ್ಲಿ ಯೂಸ್ ಮಾಡ್ತೀವಲ್ಲ ಆ ಸೈಜ್ ಮೈಕ್ರೋವೇವ್ ಓವನ್ ಆಗಿ ತಯಾರಾಯ್ತಂತೆ.